ಮೆಚ್ಚಿನ ಗಂಡು ಮೆಟ್ಟಿದ ನಾಡು ಹುಬ್ಬಳ್ಳಿಯನ್ನ. ಯಾಕಂದ್ರೆ ಇಲ್ಲಿನ ಜನ ಈ ಕಾರ್ಯಕ್ರಮವನ್ನ ನೇರವಾಗಿ ವೀಕ್ಷಿಸಲಿ, ಇಲ್ಲಿಂದಲೇ ಶುರುವಾಗಲಿ ಬಡವರಿಗೆ ಸೂರು ಕೊಡುವಂತಹ ಈ ಕಾರ್ಯಕ್ರಮ ಅನ್ನುವಂತಹ ನಿಟ್ಟಿನಲ್ಲಿ 2ನೇ ಹಂತದ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಲೋಕಾರ್ಪಣೆಗೊಳ್ತಾ ಇದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರ ಆದಿಯಾಗಿ ಎಐಸಿಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಸರ್, ಹಾಗೇನೆ ವಸತಿ ಸಚಿವರಾದಂತಹ ಬಿಜೆಡ್ ಜಮೀರ್ ಅಹ್ಮದ್ ಸರ್, ಹಾಗೇನೆ ಅಭಯ ಸರ್, ಶಾಸಕರು, ಕೊಳಗೇರಿ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರು ಎಲ್ಲರ ನೇತೃತ್ವದಲ್ಲಿ ಇವತ್ತು ಈ ಕಾರ್ಯಕ್ರಮ ಲೋಕಾರ್ಪಣೆಯಾಗಿದೆ. ಕೀಯನ್ನ ಹಸ್ತಾಂತರಿಸಿದ್ದಾರೆ. ನೋಡ್ತಾ ಇದ್ದೀವಿ ದೃಶ್ಯದಲ್ಲಿ ಮನೆಯನ್ನ ನಿರ್ಮಾಣ ಮಾಡಿರುವಂತಹ ಆಕಾರದಲ್ಲೇ ಒಂದು ಕೀಲಿಕೈಯನ್ನ ಮಾಡಿಸಿದ್ದಾರೆ. ಅದನ್ನ ಫಲಾನುಭವಿಗಳಿಗೆ ನೇರವಾಗಿ ಮುಖ್ಯಮಂತ್ರಿ ಅವರಿಂದಾನೇ ಹಸ್ತಾಂತರಗೊಳ್ತಾ ಇದೆ. ಎಷ್ಟು ಜನಕ್ಕೆ ಸಿಗುತ್ತೆ ಈ ಸೌಭಾಗ್ಯ? ಮನೆ ಕಟ್ಟಿ ಅದನ್ನ ಸೂರಿಲ್ಲದ ಬಡವರಿಗೆ ಆಯ್ತು ನಿಮಗೊಂದು ಸೂರು, ಇನ್ನು ನಿಶ್ಚಿಂತೆಯಿಂದ ಇರಿ ಅಂತ ಆ ತಾಯಿ ಕಣ್ಣೀರ ಭಾಷಣವನ್ನು ಕೂಡ ಹರಿಸ್ತಾ ಇರುವಂತಹ ದೃಶ್ಯವನ್ನ ನಾವು ಗಮನಿಸ್ತಾ ಇದ್ದೀವಿ. ಇದೀಗ ನೇರವಾಗಿ ಇದೇ ವೇದಿಕೆಗೆ ಬಂದು ಆಗಮಿಸಲಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಯಾಕಂದ್ರೆ ಇದನ್ನ ಕೇವಲ ವೇದಿಕೆಯ ಕಾರ್ಯಕ್ರಮ ಆಗಿ ಇಡಬಾರದು. ಮನೆ ಕಟ್ಟಿರೋ ಸ್ಥಳಕ್ಕೆ ಹೋಗಬೇಕು, ಮನೆಯನ್ನ ನೋಡಬೇಕು, ಪರಿಶೀಲನೆ ಮಾಡಬೇಕು, ಆ ಮನೆಯವರಿಗೆ ಖುದ್ದಾಗಿ ಆ ಮನೆಯ ಕೀಲಿಕೈಯನ್ನ ವಿತರಣೆ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇವತ್ತು ಈ ಕಾರ್ಯಕ್ರಮ. ಹಾಗಾಗಿನೇ ಈ ವಸತಿಗಳನ್ನ ಕೊಟ್ಟ ಅಂದ್ರೆ ಕೀಲಿಕೈಯನ್ನ ಹಸ್ತಾಂತರಿಸಿದ ನಂತರ ನೇರವಾಗಿ ಬರ್ತಾರೆ ಅದು ಈ ವೇದಿಕೆಗೆ. ಇನ್ನು ಅನೇಕ ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಆಗಮಿಸಿ ಘನ ಉಪಸ್ಥಿತಿಯ ಇರುವಂತಹ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರು ಆಗಿರುವಂತಹ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ತಮ್ಮೆಲ್ಲರ ಪರವಾಗಿ, ಜಿಲ್ಲಾಡಳಿತ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಶ್ರೀ ಬಸವರಾಜ್ ಬಿ ಹೊರಟ್ಟಿ ಮಾನ್ಯ ಸಭಾಪತಿಗಳು ವಿಧಾನ ಪರಿಷತ್ ಅವರಿಗೂ ಕೂಡ ಜಿಲ್ಲಾಡಳಿತ ಪರವಾಗಿ ಮತ್ತೆ ತಮ್ಮೆಲ್ಲರ ಪರವಾಗಿ
ಏನು ರಾಷ್ಟ್ರ ಮಟ್ಟದಲ್ಲಿ ತಮ್ಮದೇ ಅಂತ ಛಾಪನ್ನು ಮೂಡಿಸಿದಂತ ಒಂದು ದಿಗ್ಗಜರ ಒಂದು ಉಪಸ್ಥಿತಿ ಕೂಡ ಇದೊಂದು ವಿಶೇಷ ಅಂತೇಳಿ ನಾವು ಹೇಳಲಿಕ್ಕೆ ಬಯಸ್ತೇವೆ ಬಂಧುಗಳೇ. ಅದರಲ್ಲಿ ವಿಶೇಷವಾಗಿ ಭಾಗ್ಯಗಳ ಸರ್ದಾರ ನುಡಿದಂತೆ ನಡೆದ ಭರವಸೆಗಾರ ಪಂಚ ಗ್ಯಾರಂಟಿಗಳ ರೂವಾರಿ ತಮ್ಮ ಮುಖ್ಯಮಂತ್ರಿ ಅವಧಿಯಲ್ಲಿ 16 ಲಕ್ಷಕ್ಕೂ ಅಧಿಕ ಸೂರು ಒದಗಿಸಿದಂತ ಆಶ್ರಯದಾತ ಸುದೀರ್ಘ ಮುಖ್ಯಮಂತ್ರಿ ಹೆಗ್ಗಳಿಕೆಗೆ ಪಾತ್ರರಾದಂಥ ನೇರ ನುಡಿಯ ದಕ್ಷ ಆಡಳಿತಗಾರ ನಮ್ಮ ನಿಮ್ಮೆಲ್ಲರ ಅನ್ನರಾಮಯ್ಯ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳ ಒಂದು ಉಪಸ್ಥಿತಿ ಕೂಡ ಇದು ಒಂದು ಇತಿಹಾಸ ಅಂತ ಹೇಳಲಿಕ್ಕೆ ಬಯಸ್ತೀನಿ ಬಂಧುಗಳೇ. ಅದೇ ರೀತಿಯಾಗಿ ತತ್ವ ಸಿದ್ಧಾಂತ ಬದ್ಧತೆ ಮತ್ತು ಹೋರಾಟ ಮೈಗೂಡಿಸಿಕೊಂಡು ಪ್ರೇರಣಾ ಶಕ್ತಿ 371 ಸಾಂವಿಧಾನಿಕ ಹಕ್ಕು ಕಲ್ಪಿಸಿ ಕತ್ತಲೆಯಿಂದ ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳಿಗೆ ಬೆಳಕು ನೀಡಿದ ಧೀಮಂತ ನಾಯಕ ಮತ್ತು ಬ್ಲಾಕ್ ಕಾಂಗ್ರೆಸ್ನಿಂದ ಎಐಸಿಸಿ ಅಧ್ಯಕ್ಷರಾದವರಿಗೂ ಬೆಳೆದು ಪ್ರಾಮಾಣಿಕ ರಾಜಕೀಯ ಜೀವನ ನಡೆಸಿದ ದಿಗ್ಗಜ ನಾಯಕ, ಆಧುನಿಕ ರಾಜಕಾರಣದ ವಿಶ್ವ ಅನುಭವದ ಗಣಿ, ಜ್ಞಾನದ ಕಣಜ, ಎಐಸಿಸಿ ಅಧ್ಯಕ್ಷರಾದಂಥ ರಾಜ್ಯಸಭಾ ವಿರೋಧ ಪಕ್ಷ ನಾಯಕರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರ ಒಂದು ಉಪಸ್ಥಿತಿ ಕೂಡ ಇದು ಒಂದು ಇತಿಹಾಸ. ಅದೇ ರೀತಿಯಾಗಿ ಉತ್ತರ ಕರ್ನಾಟಕದ ಏನು ಬ್ರಾಂಡ್ ಅಂಬಾಸಡರ್ ಅಂತೇಳಿ ಏನು ಬಹುಶಃ ಇತಿಹಾಸವನ್ನು 8 ಬಾರಿ ವಿಧಾನ ಪರಿಷತ್ ಸದಸ್ಯರಾಗಿ ಇತಿಹಾಸವನ್ನು ಸೃಷ್ಟಿ ಮಾಡಿದಂತ ಬಸವರಾಜ ಹೊರಟ್ಟಿ ಸಾಹೇಬರು, ಇಂಥ ಅನೇಕ ದಿಗ್ಗಜರ ಒಂದು ವೇದಿಕೆ ಕೂಡ ಇವತ್ತು ಇದು ಸಾಕ್ಷಿಯಾಗಿದೆ ಅಂತ ಹೇಳಿ ಬಯಸಿದ ಬಂಧುಗಳೇ, ಬಹುದಿನಗಳ ಕನಸು, ಬಡವರ ಕನಸು, ಸನ್ಮಾನ್ಯ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ಪೂರ್ಣಗೊಂಡಿರುವ ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯಲ್ಲಿ ಇವತ್ತು ನಿರ್ಮಾಣಗೊಳ್ಳುತ್ತಿರುವ 1,80,253 ಮನೆಗಳ ಪೈಕಿ ಇವತ್ತು 2ನೇ ಹಂತದಲ್ಲಿ ನಾವು 42,345 ಮನೆಗಳನ್ನು ಹಸ್ತಾಂತರ ಮಾಡ್ತಾ ಇದ್ದೀವಿ. ಬಹುಶಃ ಇದು ಬಿಜೆಪಿ ಸರ್ಕಾರದಲ್ಲಿ ಕೊಡ್ಲಿಕ್ಕಾಗಲಿಲ್ಲ, ಒಂದೇ ಒಂದು ಮನೆ ಕೂಡ ಕೊಡ್ಲಿಕ್ಕಾಗಲಿಲ್ಲ. ನಾವು ಪ್ರಥಮ ಹಂತದಲ್ಲಿ 36,789 ಮನೆಗಳನ್ನು ಕೊಡುವಂತ ಸಾಧನೆಯನ್ನು ಕೂಡ ಮಾಡಿದ್ದೀವಿ. ಬಹುಶಃ ಇದಕ್ಕೆಲ್ಲ ಕಾರಣೀಭೂತರು ನಮ್ಮ ಮುಖ್ಯಮಂತ್ರಿಗಳು. ಅವ್ರಿಗೆ ವಿಶೇಷವಾದಂಥ ಜನಪರ ಕಾಳಜಿ, ಬದ್ಧತೆ, ಬಡವರಲ್ಲಿ ದೇವರ ಕಾಣುವಂತ ವ್ಯಕ್ತಿತ್ವ ಇವ್ರದಿದ್ದು, ಆ ನಿಟ್ಟಿನಲ್ಲಿ ಅದಕ್ಕೆ ವಿಶೇಷ ಇನ್ನೊಬ್ಬ ವ್ಯಕ್ತಿತ್ವ ಇರುವಂತ ನಮ್ಮ ಜಮೀರ್ ಅಹ್ಮದ್ ಖಾನ್ ಸಾಹೇಬ್ರು. ಬಹುಶಃ ಕಲಿಯುಗದ ಕರ್ಣ ಅಂತೀವಿ ನಾವು. ಬಡವರಲ್ಲಿ ದೇವರನ್ನು ಕಾಣುವಂತ ವ್ಯಕ್ತಿತ್ವ, ಬಹುಶಃ ಸರಳ ವ್ಯಕ್ತಿತ್ವ, ಯಾರೇ ಬಂದರೂ ಕೂಡ ಎಲ್ಲರೂ ನನ್ನವರು ಅಂತೇಳಿ ಒಪ್ಕೊಳ್ಳುವಂತ ಒಂದು ವ್ಯಕ್ತಿತ್ವ ಅವರು ಇರೋದ್ರಿಂದಲೇ, ಬಹುಶಃ ಬಡವರ ಬಗ್ಗೆ ಕಾಳಜಿ ಇರೋದ್ರಿಂದ ನನ್ನ ಅದೃಷ್ಟ ಅಂತಂದ್ರೆ ಅವರ ಮಂತ್ರಿಮಂಡಲದಲ್ಲಿ ನನಗೆ ಸ್ಲಮ್ ಬೋರ್ಡ್ ಚೇರ್ಮನ್ ಆಗಿ ಕೆಲಸ ಮಾಡುವಂತ ಅವಕಾಶ ದೊರಕಿತ್ತು. ಬಹುಶಃ ಹಿಂದೆ 2017ರಲ್ಲಿ ಕೊಟ್ಟಂತ ಮುಖ್ಯಮಂತ್ರಿಗಳು ಈ ಮನೆಗಳು ಏನು ಕೊಟ್ಟಿದ್ರು, ಅದು ಬಹುಶಃ ಹಿಂದೆ ಬಿಜೆಪಿ ಸರ್ಕಾರ ಬಂದಾಗ ಅಂತ ಪೂರ್ಣ ಮಾಡ್ಲಿಕ್ಕೆ ಆಗೋದಿಲ್ಲ. 4 ವರ್ಷ ಅವರ ಆಡಳಿತಾವಧಿಯಲ್ಲಿ ಪೂರ್ಣ ಮಾಡ್ಲಿಕ್ಕೆ ಆಗೋದಿಲ್ಲ. ಕಾರಣ ಅಂತಂದ್ರೆ ಇದು 7
ಸರ್ಕಾರ, ಸಿದ್ದರಾಮಯ್ಯವರ ಸರ್ಕಾರ ಅಂತ ಹೇಳಿಕ್ಕೆ ಬಯಸ್ತೀವಿ ಬಂಧುಗಳೇ. ಬಹುಶಃ ಬಿಜೆಪಿಯವರು ಹತಾಶರಾಗಿದ್ದಾರೆ. ಇಂಥ ಭಾಗ್ಯಗಳು ಕೊಟ್ಟಿದ್ದೀವಿ, ಮುಂದೆ ನಮ್ಮ ಸರ್ಕಾರ ಬಂದ್ರಿಂದ ಕಾರ್ಯಕ್ರಮ ಕೊಡ್ತೀವಿ ಅಂತ ನಮ್ಮ ಸಾಧನೆನ ತೋರಿಸಿ ನಾವು ಮಾತಾ ಕೇಳ್ತೀವಿ. ಎಂದನ ಬಿಜೆಪಿಯವರು ಸಾಧನೆ ತೋರಿಸಿದ್ದಾರೆ, ಸಾಧನೆ 0. ಯಾವ್ದ್ಯಾವುದೂ ಇಲ್ಲ. ಅವರು ಬರೀ ಹಿಂದೂ ಮುಸಲ್ಮಾನ್ ಅವ್ರು ಯಾವ ಹಿಂದೂನು ಬೇಕಾಗಿಲ್ಲ, ಯಾವ ಮುಸಲ್ಮಾನು ಬೇಕಾಗಿಲ್ಲ. ಅವ್ರು ಬೇಕಾಗಿರೋದು ಅಧಿಕಾರ. ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಪಸಂಖ್ಯಾತರು ಇದ್ದಾರಲ್ಲಿ. ನಮ್ಮ ಇಸ್ಲಾಂ ಧರ್ಮಲ್ಲೂ ನಮ್ಗೆ ಹೇಳ್ಕೊಟ್ಟಿಲ್ಲ ಜಾತಿ ಭೇದ ಮಾಡಿ ಅಂತ ಹೇಳಿಲ್ಲ. ನೀವು ಪ್ರೀತಿಯಿಂದ ಮಾಡಬೇಕು, ಅಣ್ಣ ತಮ್ಮದರಿಗೆ ಮಾಡಬೇಕು, ವಿಶ್ವಾಸದಿಂದ ಬಾಳ್ಬೇಕಂತ ನಮ್ಮ ಇಸ್ಲಾಂ ಧರ್ಮ ಹೇಳಿದ್ರು. ಮಜಹಬ್ नहीं सिखाता, आपस में बैर रखना, हिंदी है हम, हिंदुस्तान हमारा, ಹಿಂದೂಸ್ತಾನ್ ಹಮಾರಾ. ಇಸ್ಲಾಂ ಧರ್ಮ ಹಿಂಗೆ ಹೇಳ್ಕೊಟ್ಟಿರೋದು. ದಯಮಾಡಿ ಇದೆಲ್ಲ ತಾವು ಅರ್ಥ ಮಾಡ್ಕೊಳ್ಬೇಕಾಗಿದ್ದು. ಇದಕ್ಕೆ ನಾವು ಮನೆಗಳು ಕೊಡ್ತೀವಂತ ಬಿಜೆಪಿ ಹೊಟ್ಟೆ ಕಿಚ್ಚು ಅವ್ರು ಕೊಡಕ್ ಸಾಧ್ಯ. ಸೋಮಣ್ಣ ಪ್ರಯತ್ನ ಮಾಡಿದ್ರು, ಇಲ್ಲ ಅಂತ ಇಲ್ಲ. ಸೋಮಣ್ಣ ಅವ್ರು ಪ್ರಯತ್ನ ಮಾಡಿದ್ರು, ಯಡಿಯೂರಪ್ಪನೂ ಒಪ್ಪಲಿಲ್ಲ, ಬಸವರಾಜ ಬೊಮ್ಮಾಯಿ ಒಪ್ಪಲಿಲ್ಲ. ಏನಕ್ಕಂದ್ರೆ ಅವ್ರು ಬಡವ್ರ ಬಗ್ಗೆ ಕಾಳಜಿ ಕಾರಣಕ್ಕೆ. ಏನಕ್ಕೆ ಬಡವ್ರ ಬಗ್ಗೆ ಬರೀ ಕಾಂಗ್ರೆಸ್ ಪಕ್ಷ ಮತ್ತೆ ಸಿದ್ದರಾಮಯ್ಯ ಮಾತ್ರ ಬಡವ್ರ ಬಗ್ಗೆ ಕಾಳಜಿ. ದಯಮಾಡಿದೆಲ್ಲ ತಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಹಾಗೇಳಿ ನಾನು ಹೆಚ್ಚಾಗಿ ಮಾತಾಡಕ್ ಹೋಗಲ್ಲ. ಏನಕ್ಕಂದ್ರೆ ಖರ್ಗೆ ಸಾಗರ್ ಮಾತಾಡಬೇಕು, ಸಿದ್ದರಾಮಯ್ಯ ಮಾಡಬೇಕು. ಇನ್ನೊಂದು ಬಾರಿ ತಾವಿಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇನ್ನೊಂದು ಬಾರಿ ನಿಮಗೆ ಕೋಟಿ 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 ನಮಸ್ಕಾರವನ್ನು ಸಲ್ಲಿಸಿ ನಾನು ಮಾತನಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್. ದೇಶದಲ್ಲಿ ಜನ ಸಾಯ್ತಾರೆ, ಫ್ಲಡ್ ಬಂದಂತ ಸಾಯ್ತಾರೆ, ಅತಿವೃಷ್ಟಿಯಿಂದ ಸಾಯ್ತಾರೆ. ಆದರೆ ಮೋದಿ ಅವರು ಇಡೀ ಜಗತ್ತೇ ಸುತ್ತುತ್ತಾ ಇದ್ದಾರೆ. ಅವ್ರಿಗೇನಾದ್ರು ಖಬರಿಲ್ಲ, ಏನಾಗ್ತದೆ ಏನಿಲ್ಲ. ಏನು ನಾವು ಹೋಗ್ಬಿಟ್ಟು ಅಮೇರಿಕ ಪ್ರೆಸಿಡೆಂಟ್ಗೆ, ನಾನು ಹೋಗ್ಬಿಟ್ಟು UK ಪ್ರೆಸಿಡೆಂಟ್ಗೆ, ಜಪಾನ್, ಬ್ರಾಜಿಲ್, ಎಲ್ಲಿ ಬೇಕಲ್ಲಿ ಅಡ್ಡಾಡ ಕೆಲಸ ಬಂದೆ. ಮತ್ತು ಚುನಾವಣೆ ಭಾಷಣ ಎಲ್ಲೇ ಹೋಗಿ ಸರ್ಕಾರಿ ಭಾಷಣ ಇರ್ತದೆ. ಒಂದು ರೇಲ್ ಅದನ್ನು ಪ್ರಾರಂಭ ಮಾಡ್ತಾರೆ. ಅದನ್ನು ರೇಲ್ ಪ್ರಾರಂಭ ಮಾಡೋದು ನಾವು ಹಾಕದಂತ ಹಳೆ ಮೇಲೆ, ನಾವು ಹಾಕದಂತ ರೇಲಿನ ಹಳೆ ಮೇಲೆ ಇವರು ಹೊಸದಾಗೆ ಯಾವುದೋ ಒಂದು ಟ್ರೈನ್ ಬಿಟ್ರೆ ಅದರದ್ದು ಉದ್ಘಾಟನೆ ಪ್ರೈಮ್ ಮಿನಿಸ್ಟರ್ ಮಾಡ್ತಾರೆ. ಅದೇ ನೀ ಏನಾದ್ರು ರೇಲ್ದು ಛಾವಣಿಗಳು ಹೊಸದಾಗಿ ಎಲ್ಲಾದರೂ ಮಾಡಿದ್ರೆ ಏನಿಲ್ಲ, ಬರೋ ನಾವು ಮಾಡಿದ್ರ ಮೇಲೆ ಎಲ್ಲ ಒಂದೊಂದು ಗಾಡಿ ಬಿಟ್ಟು ಒಂದೊಂದು ಹೆಸರಿಟ್ಟು ಹೋಗೋದು. ಅದಕ್ಕಾಗಿ ಬಂಧುಗಳೇ, ನಾನು ನಿಮಗೆ ಇಷ್ಟೇ ಕೇಳ್ತೀನಿ, ನೀವು ಪತ್ರಕರ್ತರೇ ಆಗಲಿ, ಇಂಟೆಲೆಕ್ಚುವಲ್ಸ್ ಆಗಲಿ, ಬುದ್ಧಿಜೀವಿಗಳಾಗಲಿ, ಅಥವಾ ರೈತರಾಗಲಿ, ಹುಲಿಕಾರರಾಗಲಿ, ನೀವೆಲ್ಲರೂ ತಾಯಿಂದರಾಗಿ ಒಂದಾಗಿ ಹೋರಾಟ ಮಾಡಬೇಕು. ಮತ್ತು ಸುಮಾರು 5-10 ಹಕ್ಕುಗಳನ್ನು ಏನು ಸೋನಿಯಾ ಗಾಂಧೀಜಿ ಮತ್ತು ಮನಮೋಹನ್ ಸಿಂಗ್ ಅವರು UPA 1 ಮತ್ತು UPA 2 ಇವುಗಳಲ್ಲಿ ಮಾಡಿಕೊಟ್ಟಿದ್ದಾರೋ ಅದಕ್ಕೆ ಉಳಿಸ್ಕೊಂಡು ಹೋಗಬೇಕು ಅಂತ ಹೇಳಿ ನನ್ನ ಮನವಿ. ಇದು ಅಲ್ಲದೆ ಈಗ ಇನ್ನೊಂದು ಶುರುವಾಗಿದೆ. ಏನು? ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿ ಆಫೀಸಿಂದ, ಹೋಮ್ ಮಿನಿಸ್ಟರ್ ಆಫೀಸಿಂದ ನೇರವಾಗಿ ಗವರ್ನರ್ಗಳಿಗೆ ಒಂದು ಸೂಚನೆ ಬರ್ತದೆ. ನೋಡಿ, ಇವತ್ತು ಸಿದ್ದರಾಮಯ್ಯನವರು ಬಜೆಟ್ ಮಂಡಿಸ್ತಾರೆ. ಇವತ್ತು ಸಿದ್ದರಾಮಯ್ಯನವರು ಗವರ್ನರ್ ಭಾಷಣ ಬರೆದು ನಿಮಗೆ ಕೊಟ್ಟು ಅಪ್ರೂವಲ್ ತಗೊಂಡಿದ್ದಾರೆ. ಅದಕ್ಕೆ ನೀವು ಓದಬೇಡಿ. ಇವ್ರದ್ದು ಒಂದೇ ಅಲ್ಲ ಹಣೆಬಾರು, ನಮ್ಮ ಕರ್ನಾಟಕದ ಅಷ್ಟೇ ಅಲ್ಲ, ತಮಿಳುನಾಡಿನಾಗೂ ಅದೇ ಮಾಡಿದ್ರು, ಕೇರಳದಾಗ ಅದೇ ಮಾಡಿದ್ದಾರೆ. ಎಲ್ಲೆಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ಕಾರ ಅಥವಾ ಎಲ್ಲೆಲ್ಲಿ ಬಿಜೆಪಿ ಹೊರತುಪಡಿಸಿದ ಸರ್ಕಾರಗಳಿವೆ ಅವು ಎಲ್ಲ ಕಡೆ ಇವತ್ತು ಗವರ್ನರ್ಗಳು ತೊಂದರೆ ಕೊಡ್ತಾ ಇದ್ದಾರೆ. ಯಾಕಂದ್ರೆ ನಾವು ಅವ್ರಿಗೆ ಕೇಳಿದಾಗ, ಪ್ರಶ್ನೆ ಮಾಡಿದಾಗ ಅವ್ರು ಹೇಳ್ತಾರೆ, ಮೇಲಿನ ಸೂಚನೆ ಅದ ಸರ್, ನಾವೇನು ಮಾಡೋದು. ವೈಯಕ್ತಿಕವಾಗಿ ಅವ್ರಿಗೆ ಕೇಳಿದಾಗ ಅವ್ರು
ऐसा ऊपर से आता है, हम वैसा करते हैं. ಅಂದ್ರೆ ಗವರ್ನರ್ಗಳಿಂದ ಅವ್ರು ಕೈಗೊಂಬಿ ಮಾಡಿಕೊಂಡಿದ್ದಾರೆ. ಯಾವುದೇ ಒಳ್ಳೆ ಕೆಲಸಕ್ಕೆ ಬಿಲ್ಲಿಗೆ ಸಹಿ ಹಾಕೋದಿಲ್ಲ, ಅದು ವಾಪಸ್ ಕಳಿಸ್ತಕ್ಕಂಥದ್ದು. ಈಗ ಅನೇಕ ಕೆಲಸ ಇವತ್ತು ಈ ಸರ್ಕಾರ ತಪ್ಪು ದಾರಿಗೆ ಹೋಗ್ತಾ ಇದೆ. ಅರೆ ನೀವು ಇವತ್ತಿರ್ತೀರಿ, ಎಷ್ಟು ದಿವಸ ಇರ್ತೀರಿ? ಇನ್ನೊಂದು 5 ವರ್ಷ, 3 ವರ್ಷ, ನೀವೇನು ಶಾಶ್ವತ ಇರೋದಿಲ್ಲಲ್ಲ. ಆದ್ರೆ ಈ ದೇಶ ಶಾಶ್ವತವಾಗಿರ್ತದೆ. ಅದಕ್ಕಾಗಿ ನಾವು ಯಾವಾಗಲೂ ಹೇಳ್ತೇವೆ, ದೇಶ ಮುಖ್ಯ, ದೇಶಕ್ಕಾಗಿ ನಾವೆಲ್ಲರೂ ಕೂಡ ಒಂದಾಗಬೇಕು ಅಂತ ಹೇಳಿ ಮೊದಲಿಂದ ನಾವು ಹೇಳ್ಕೊಂಡು ಬಂದಿದ್ದೇವೆ. ಇವು ಚುನಾವಣೆಗೋಸ್ಕರ ಹೇಳ್ತಾರೆ, ನೇಷನ್ ಫಸ್ಟ್ ದೆನ್ ಪಾರ್ಟಿ. ಅದು ಮಧ್ಯದಾಗ ಹೇಳಲ್ಲ, ನೇಷನ್ ಫಸ್ಟ್ ಅಂತ ಹೇಳ್ತಾರೆ. ಅವ್ರ ಬಳಿ ಇರೋದು RSS ಫಸ್ಟ್, ಬಿಜೆಪಿ ಫಸ್ಟ್, ದೆನ್ ದೇಶ, ದೆನ್ ಇದು ಕಾನ್ಸ್ಟಿಟ್ಯೂಷನ್, ಆಮೇಲೆ ನಮ್ಮೆಲ್ಲರಿಗೆ ಏನು ಇವತ್ತು ವಿಶೇಷವಾದಂಥ ಡೆಮಾಕ್ರಸಿಯಲ್ಲಿ ಮಾತಾಡ್ತಕ್ಕಂಥ ಅಧಿಕಾರ ಇದೆ, ಇವೆಲ್ಲ ನಂತರ. ಅದಕ್ಕೆ ಇದನ್ನ ನೀವು ಮನಸ್ಸಿನಲ್ಲಿ ಇಟ್ಕೊಂಡು ಕೆಲಸ ಮಾಡಿ. ಗವರ್ನರ್ ಸಹಿತ ಇವತ್ತು ಅವರ ಮುಖಾಂತರ ನಮಗೆ ತೊಂದರೆ ಕೊಟ್ಟಿದ್ದಾರೆ. ಎಲ್ಲ ರಾಜ್ಯಗಳಲ್ಲಿ ಎಲ್ಲೆಲ್ಲಿ ನಮ್ಮ ಬಿಜೆಪಿ ಹೊರತುಪಡಿಸಿ ಸರ್ಕಾರಗಳಿವೆ, ಅವ್ರು ಇದನ್ನೇ ಹೇಳ್ತಾರೆ. ಇದನ್ನ ನೀವು ಅವರಿಗೆ ಅಧಿಕಾರದಿಂದ ಕೆಳಗಿಳಿಸಬೇಕು ಅಂದರೆ ಮುಂದೆ ಬರ್ತಕ್ಕಂಥ ಯಾವುದೇ ಚುನಾವಣೆಯಲ್ಲಿ, ಅದು ಸಣ್ಣದಿರಲಿ ದೊಡ್ಡದಿರಲಿ, ಆ ಚುನಾವಣೆಯಲ್ಲಿ ನೀವು ಬಿಜೆಪಿ ವಿರುದ್ಧವಾಗಿ ಓಟ್ ಹಾಕಿ ಒಂದು ಶಕ್ತಿಯನ್ನ ನೀವು ಪ್ರದರ್ಶನ ಮಾಡಿ. ಆ ಶಕ್ತಿ ಪ್ರದರ್ಶನ ಮಾಡಿದ್ರೆ ನಾವು ಉಳಿತೇವೆ, ಬಡವರು ಉಳಿತಾರೆ, ಮಧ್ಯಮ ವರ್ಗದವರು ಉಳಿತಾರೆ, ಸಣ್ಣ ಪುಟ್ಟ ವ್ಯವಸಾಯ ಮಾಡೋರು ಉಳಿತಾರೆ. ಇಲ್ಲಾಂದ್ರೆ ಕಾಯಮವಾಗಿ ನೀವು ಮಾತು ಬಿಡಿ. ಹಿಟ್ಲರ್ ಹೆಂಗೆ, ಮುಸೋಲಿನಿ ಹೆಂಗೆ, ಸದ್ದಾಮ್ ಹುಸೇನ್ ಹೆಂಗೆ, ಅಂತ ರಾಜ್ಯ ಈ ದೇಶದಲ್ಲಿ ಬರ್ತದೆ ಅಂತಕ್ಕಂಥ, ಬಂದಿದೆ ಅಂತಕ್ಕಂಥ ಮಾತನ್ನ ನಿಮ್ಗೆ ಹೇಳಕ್ಕೆ ನಾನು ಇಚ್ಛೆ ಪಡ್ತೇನೆ. ಅದಕ್ಕಾಗಿ ಇಷ್ಟು ಹೇಳಿ ನಾನು ಹೆಚ್ಚು ಮಾತಾಡೋದಿಲ್ಲ, ಯಾಕಂದ್ರೆ ನಾನು ಹೋಗ್ಬೇಕಾಗಿದೆ. ಸಿದ್ದರಾಮಯ್ಯನವರು ಮಾತಾಡ್ತಾರೆ, ಅದಕ್ಕೆ ಅವ್ರ ಮಾತನ್ನು ಕೂಡ ತಾವು ಕೇಳಬೇಕು. ಅದಕ್ಕಾಗಿ ನಿಮ್ಮೆಲ್ಲರಿಗೆ ವಂದಿಸ್ತೇನೆ. ದಯವಿಟ್ಟು ನಿಮ್ಮ ಪರವಾಗಿ ಹೋರಾಟ ಮಾಡ್ತಕ್ಕಂಥ, ನಿಮ್ಮ ಪರವಾಗಿ ಕಾನೂನು ಮಾಡ್ತಕ್ಕಂಥವ್ರು, ಆ ಕಾನೂನನ್ನು ಎಲ್ಲರ ಹಿತಕ್ಕಾಗಿ ಯಾರು ಮಾಡ್ತಾರೋ ಅವರಿಗೆ ನೀವು ಬೆಂಬಲ ನೀಡಿ, ಅವರಿಗೆ ನೀವು ಶಕ್ತಿ ಕೊಡಿ. ಅವರು ಹೆಣ್ಮಕ್ಳ ರಕ್ಷಣೆ ಮಾಡ್ತಾರೆ, ಮಕ್ಕಳ ರಕ್ಷಣೆ ಮಾಡ್ತಾರೆ, ಅವರು ರೈತರ ರಕ್ಷಣೆ ಮಾಡ್ತಾರೆ, ಎಲ್ಲ ಜನರ ಹಿತಕ್ಕಾಗಿ ದುಡಿತಾರೆ. ಆ ಕೆಲಸಕ್ಕೆ ನೀವು ಮುಂದೆ ಅಧ್ಯಕ್ಷರು, ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರು ಆದಂತ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರೇ, ಮೇಲ್ಮನೆಯ ಸಭಾಪತಿಗಳಾಗಿದ್ದಂತ ಹೊರಟ್ಟಿಯವರು ಬಂದಿದ್ರು. ಅವರು
ಬೇರೆ ಕಾರಣಗಳಿಗೋಸ್ಕರ ಹೊರಟೋದ್ರು. ಬಸವರಾಜ ಹೊರಟ್ಟಿಯವರೇ, ವಸತಿ ಸಚಿವರಾದಂಥ ಜಮೀರ್ ಅಹಮದ್ ಖಾನ್ ಅವರ, ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಹಾಗೂ ಕಾರ್ಮಿಕ ಸಚಿವರಾದಂಥ ಶ್ರೀ ಸಂತೋಷ್ ಲಾಡ್ ಅವರ, ಈ ಕ್ಷೇತ್ರದ ಶಾಸಕರು, ಕೊಳಗೇರಿ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರು ಆದಂಥ ಪ್ರಸಾದ್ ಅಪ್ಪಯ್ಯ ಅವರ, ನನ್ನ ಸಹೋದ್ಯೋಗಿ ಮಿತ್ರರೇ, ಮಾಜಿ ಮಂತ್ರಿಗಳೇ, ಶಾಸಕ ಮಿತ್ರರೇ, ವಿಧಾನ ಪರಿಷತ್ತಿನ ಸದಸ್ಯರೇ, ಮಾಜಿ ಶಾಸಕರುಗಳೇ, ವಿವಿಧ ನಿಗಮ ಮಂಡಳಿಗಳ ಅಧ್ಯಕ್ಷರುಗಳೇ, ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿಗಳೇ, ಇಲ್ಲಿ ಇಷ್ಟೊಂದು ಬೃಹತ್ ಸಂಖ್ಯೆಯಲ್ಲಿ ಸೇರಿರ್ತಕ್ಕಂಥ ಆತ್ಮೀಯ ಬಂಧುಗಳೇ, ತಾಯಂದಿರೇ, ಸುದ್ದಿ ಮಾಧ್ಯಮದ ಸ್ನೇಹಿತರೆ, ಇವತ್ತು ಇದು ಒಂದು ಐತಿಹಾಸಿಕವಾದಂಥ ಸಮಾರಂಭ ಅಂತ ಹೇಳಿದ್ರೆ ಅದು ಅತಿಶಯೋಕ್ತಿ ಆಗಲಾರದು ಅಂತ ಅಂದ್ಕೊಂಡಿದ್ದೀನಿ ನಾನು. ಇತ್ತೀಚಿನ ವರ್ಷಗಳಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಒಂದು ಸಾರ್ವಜನಿಕ ಸಭೆ ನಡೆದಿರ್ತಕ್ಕಂಥದ್ದು ಇದೇ ಮೊದಲು ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹಾಗಾಗಿ ಇವತ್ತು ಹುಬ್ಬಳ್ಳಿ ನಗರದಲ್ಲಿ ಒಂದು ಇತಿಹಾಸವನ್ನ ನೀವೆಲ್ಲರೂ ಕೂಡ ನಿರ್ಮಾಣ ಮಾಡಿದ್ದೀರಿ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇಷ್ಟೊಂದು ಭಾರಿ ಪ್ರಮಾಣದಲ್ಲಿ ಈ ಸಮಾರಂಭ ನಡೀಲಿಕ್ಕೆ ಜಮೀರ್ ಅಹಮದ್ ಖಾನ್ ಅವರು, ಪ್ರಸಾದ್ ಅಪ್ಪಯ್ಯ ಅವರು, ಸಂತೋಷ್ ಲಾಡ್ ಅವರು, ಉಸ್ತುವಾರಿ ಸಚಿವರು, ಶಾಸಕ ಮಿತ್ರರು ಅವರೆಲ್ಲರೂ ಕೂಡ ಕಾರಣಕರ್ತರಾಗಿದ್ದಾರೆ. ನೀವೆಲ್ಲ ಕಾರಣಕರ್ತರಾಗಿದ್ದೀರಿ. ಅದಕ್ಕೋಸ್ಕರ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ಇವತ್ತು ಹುಬ್ಬಳ್ಳಿ ನಗರದಲ್ಲಿ ಕೊಳಗೇರಿನಲ್ಲಿ ಇರ್ತಕ್ಕಂಥ ನಿವಾಸಿಗಳಿಗೂ ರಾಜ್ಯಾದ್ಯಂತ ಸುಮಾರು 42,345 ಮನೆಗಳು ಹಂಚಿಕೆ ಆಗ್ತಾ ಇದ್ದಾವೆ. ಕರ್ನಾಟಕದಲ್ಲಿ 2,866 ಕೊಳಗೇರಿಗಳಿದ್ದಾವೆ. ಸುಮಾರು 7 ಲಕ್ಷಕ್ಕೂ ಹೆಚ್ಚು ಕುಟುಂಬಗಳಿದ್ದಾವೆ. ಅವರಿಗೆ ಸೂರನ್ನು ಒದಗಿಸ್ಕೊಡ್ಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಸೂರನ್ನು ಒದಗಿಸ್ಕೊಡೋದು ಅಂತಂದ್ರೆ ಘನತೆಯಿಂದ, ಮರ್ಯಾದೆಯಿಂದ, ಗೌರವದಿಂದ ಅವರು ಬದುಕನ್ನ ನಡೆಸ್ತಕ್ಕಂಥ ಕೆಲಸಕ್ಕೆ ನಮ್ಮ ಸರ್ಕಾರ ಎಲ್ಲ ರೀತಿಯ ಸಹಕಾರವನ್ನ, ಬೆಂಬಲವನ್ನ ಕೊಡ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾವು ಹಿಂದೆ ಅಧಿಕಾರದಲ್ಲಿದ್ದಾಗ ಎರಡ್ 2013ರಿಂದ 2018ರವರೆಗೆ 5 ವರ್ಷಗಳ ಅವಧಿನಲ್ಲಿ ಪ್ರತಿ ವರ್ಷ ನಾವು 3 ಲಕ್ಷ ಮನೆಗಳನ್ನು ಕಟ್ಟಿಕೊಡ್ತೀವಿ ಅಂತ ಹೇಳಿದ್ದು.
ವಸತಿಹೀನರಿಗೆ ಅವರಿಗೆ 3 ಲಕ್ಷ ಮನೆಗಳನ್ನು ಕಟ್ಟಿಕೊಡ್ತೀವಿ ಅಂತ ಹೇಳಿದ್ದು. ನಾವು 5 ವರ್ಷಗಳಲ್ಲಿ 2013ರಿಂದ 2018ರವರೆಗೆ 5 ವರ್ಷ ನಾವು ಅಧಿಕಾರದಲ್ಲಿದ್ದಾಗ ಸುಮಾರು 14,58,000 ಮನೆಗಳನ್ನ ಕಟ್ಟಿದ್ದು. ಇದು ಒಂದು ಇತಿಹಾಸ, ಒಂದು ಸುವರ್ಣ ಕಾಲ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅಷ್ಟೇ ಅಲ್ಲ, ವಸತಿ ಕ್ರಾಂತಿಯನ್ನ ಆ ಸಂದರ್ಭದಲ್ಲಿ ನಾವು ಮಾಡೋದು. ಈ 5 ವರ್ಷಗಳಲ್ಲಿ 2018ರಿಂದ 23ರವರೆಗೆ ಭಾರತೀಯ ಜನತಾ ಪಕ್ಷದ ಸರ್ಕಾರ ಇತ್ತು, ಕುಮಾರಸ್ವಾಮಿ ಅವರಿದ್ರು. ಅವರು ಕಟ್ಟಿದಂತ ಮನೆಗಳ ಸಂಖ್ಯೆ ಸುಮಾರು 5 ಲಕ್ಷ ಮನೆಗಳು ಮಾತ್ರ ಕಟ್ಟಿದ್ರು. ಅದು ಹೊಸ ಮನೆಗಳನ್ನ ಮಂಜೂರು ಮಾಡಿರಲಿಲ್ಲ. ನಾವು 14,58,000 ಮನೆಗಳನ್ನ 5 ವರ್ಷದಲ್ಲಿ ಮಾಡಿದ್ದು. ಇವರು 5 ವರ್ಷದಲ್ಲಿ ಏನು ಮಾಡಲಿಲ್ಲ. ಹಾಗಾಗಿ ಮನೆಗಳನ್ನ ಕೊಡ್ತಕ್ಕಂಥ ವೇಗ ಕಡಿಮೆ ಆಯಿತು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಸುಮಾರು 30,789 24ನೇ ಇಸ್ವಿನಲ್ಲಿ 2024ನೇ ಇಸ್ವಿನಲ್ಲಿ 36,789 ಮನೆಗಳನ್ನ ಇದೇ ಜಮೀರ್ ಅಹಮದ್ ಖಾನ್ ಅವರು ವಸತಿ ಸಚಿವರು ಆದ್ಮೇಲೆ, ನಾವು ಈ ಸಾರಿ ಅಧಿಕಾರಕ್ಕೆ ಬಂದ ಮೇಲೆ ನಾವು ಸುಮಾರು 36,789 ಮನೆಗಳನ್ನ ಮೊದಲನೇ ಹಂತದಲ್ಲಿ ಕಟ್ಟಿದ. ಈಗ 2ನೇ ಹಂತದಲ್ಲಿ 42,345 ಮನೆಗಳನ್ನ ಹಂಚ್ತಾ ಇದ್ದೀವಿ. ಅಷ್ಟೇ ಅಲ್ಲ, ಕೊಳಗೇರಿ ಅಭಿವೃದ್ಧಿ ಮಂಡಳಿಯಿಂದ 20,000 ಹಕ್ಕುಪತ್ರಗಳನ್ನು ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀವಿ. ಇದನ್ನ ನಾವು ಯಾಕೆ ಮಾಡ್ತಾ ಇದ್ದೀವಿ ಅಂತಂದ್ರೆ, ವಸತಿಹೀನರು ಈ ನಾಡಿನಲ್ಲಿ ಎಷ್ಟು ವಸತಿಹೀನರಿದ್ದಾರೆ, ಸೈಟ್ ರಹಿತವಾದಂತಹ ಜನ ಇದ್ದಾರೆ. ಅವರೆಲ್ಲರಿಗೂ ಕೂಡ ಸೈಟ್ ಅನ್ನ ಕೊಡಬೇಕು, ಮನೆಗಳನ್ನ ಕಟ್ಟಿಕೊಡ್ಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕೇಂದ್ರ ಸರ್ಕಾರ ಬಹಳ ದೊಡ್ಡದಾಗಿ ನರೇಂದ್ರ ಮೋದಿ ಅವರ ಸರ್ಕಾರ ಪ್ರಧಾನಿ ಆವಾಸ್ ಯೋಜನೆ ಅಂತಕ್ಕಂಥ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಅದರಲ್ಲಿ ಬರ್ತಕ್ಕಂಥದ್ದು 1.5 ಲಕ್ಷ ರೂಪಾಯಿ ಮಾತ್ರ. 1.5 ಲಕ್ಷ ರೂಪಾಯಿ ಮಾತ್ರ. ಈ ಮನೆಗಳಿಗೆ ನಾವು ಕಟ್ಟಿರ್ತಕ್ಕಂಥದ್ದು ಸುಮಾರು 7.5 ಲಕ್ಷ ರೂಪಾಯಿಗಳಾಗ್ತದೆ. 7.5 ಲಕ್ಷ ರೂಪಾಯಿಗಳು. ಅವ್ರು ಕೊಡ್ತಕ್ಕಂಥದ್ದು 1.5 ಲಕ್ಷ ರೂಪಾಯಿ ಮಾತ್ರ. ಅದರಲ್ಲಿ GST ಕೂಡ